ವೆಲ್ಕಮ್ ಟು ಇಂಜಿನಿಯರ್ ರಾಜ್ ಯೂಟ್ಯೂಬ್ ಚಾನಲ್. ಇವಾಗ ಆವಾಗಲೇ ಒಂದು ಸೈನ್ಸ್ ಕ್ಲಾಸು ತೊಗೊಂಡಿದ್ದೀನಿ. ಅದರೊಳಗಡೆ ಟರ್ಮಿನಾಲಜಿ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟೇನೆ. ಟರ್ಮಿನಾಲಜಿ ಒಳಗೇನ ಇಂಪಾರ್ಟೆಂಟ್ ಪಾಯಿಂಟ್ ಇದಾವ, 18 ಪಾಯಿಂಟ್ಸ್ ಹೇಳಿದ್ದೀನಿ. ಅದನ್ನು ನೋಡಿಲ್ಲ ಅಂದ್ರೆ ವಿಡಿಯೋ ಮತ್ತೊಮ್ಮೆ ನೋಡ್ರಿ. ಪಿಡಾಲಜಿ ಅಂದ್ರೇನು? ಪಿಡಾಲಜಿ ಇಸ್ ಎ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಸಾಯಿಲ್. ಮಣ್ಣಿನ ಬಗ್ಗೆ ಅಧ್ಯಯನ ಮಾಡೋದೇ ಪಿಡಾಲಜಿ. ಇನ್ನೊಂದೇನು? ಇಕೆಬಾನ್ ಅನ್ನೋದು ಬಹಳ ಸಲ ಕೇಳ್ತಾರೆ. ಹೂಗಳನ್ನು ಕ್ರಮಬದ್ಧವಾಗಿ ಜೋಡಿಸುವ ಜಪಾನಿನ ಒಂದು ಶೈಲಿ. ಏನು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಆ ಥರ ಕೆಲವೊಂದಿಷ್ಟು ನಿಮ್ಗೆ ಇವಾಗಲೇ ತಿಳಿಸ್ಕೊಡ್ತೀನಿ. ಅದನ್ನು ವಿಡಿಯೋ ನೋಡಿಲ್ಲ ಅಂದ್ರೆ ಸೈನ್ಸ್ 1ನೇ ಕ್ಲಾಸ್ ನೋಡ್ರಿ. ಓದು ಅನ್ನೋದು ಹೆಂಗಿರ್ಬೇಕಂದ್ರೆ ಆಕ್ರಮಣಕಾರಿಯಾಗಿರ್ಬೇಕು. ಆಕ್ರಮಣಕಾರಿ ಅಂದ್ರೆ ಅಗ್ರೆಸಿವ್ ಅಂತಾರಲ್ಲ. ಯಾವುದೇ ಸ್ಪೋರ್ಟ್ಸ್ ತಗೋರಿ, ಒಂದೇನೋ ಇದ್ದಾಗ ಏನು ಮಾಡ್ತಾರ, ಅಗ್ರೆಸಿವ್ ಆಗಿ ಮಾತಾಡ್ತಾರ. ಅಗ್ರೆಸಿವ್ ಅಂದ್ರೆ ಅಷ್ಟು ಬಲಿಷ್ಠವಾಗಿ ಮಾತಾಡಬೇಕು, ಅದನ್ನ ಆಕ್ರಮಣಕಾರಿ ಅಂತಾರ, ಅಗ್ರೆಸಿವ್ ಅಂತಾರ. ಓದು ಕೂಡ ಅದೇ ಥರ ಆಕ್ರಮಣಕಾರಿಯಾಗಿ ಓದ್ತಿರ್ಬೇಕು. ಅಂದ್ರೆ ಓದಕ್ಕೆ ಕುಂತ್ರ ಸಾಕಾಗೋವರೆಗೂ ಓದು. ದಿನಕ್ಕೆ 8-10 ತಾಸು ಓದಿದಾಗ ಕಾಂಪಿಟೇಟಿವ್ ಜಗತ್ತಿನಲ್ಲಿ ಸರ್ವೈವ್ ಆಗೋಕ್ಕೆ ಸಾಧ್ಯ. ಇವಾಗ ನಾನು ಕ್ಲಾಸ್ ಎಲ್ಲ ನೋಡ್ತಿರೋರು ಆರ್ಟ್ಸು ಕಾಮರ್ಸ್ ಸ್ಟೂಡೆಂಟ್ ಕೂಡ ಇರೋದ್ರಿಂದ ಸೈನ್ಸ್ದವ್ರಿಗೆ ಆಲ್ಮೋಸ್ಟ್ ಆಲ್ ಕೆಲವೊಂದಿಷ್ಟು ವಿಷಯಗಳು ಗೊತ್ತಿರ್ತಾವೆ. ಇನ್ ಡೆಪ್ತ್ ಆಗಿ ನೀವು ನೋಡ್ಕೊಳ್ಬೋದು. ಇದು ಎಲ್ಲರಿಗೂ ಅರ್ಥ ಆಗಲಿ ಅಂತ ಸಿಂಪಲ್ ಆಗಿ ಡಿರೈವ್ ಮಾಡಿ ಸೈನ್ಸ್ ಸಬ್ಜೆಕ್ಟ್ ತೊಗೊಂಬಂದಿದ್ದೀನಿ. ಅದಕ್ಕೆ ನೀವೇನು ಮಾಡ್ರಿ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಬೇಕು ಅದನ್ನಷ್ಟ ಟಚ್ ಮಾಡ್ತೀನಿ ಈ ಸೈನ್ಸ್ ಕ್ಲಾಸ್ ಒಳಗಡೆ. ಡೆಪ್ತಾಗಿ ಯಾವಾಗ ಮಾಡೋನು, ಹೋಲ್ ಸಬ್ಜೆಕ್ಟ್ ಕಂಪ್ಲೀಟ್ ಆದಮೇಲೆ ಇಂಗ್ಲೀಷ್ನಲ್ಲಿ ಕ್ವಶನ್ ಆನ್ಸರ್ ಮಾಡೋಣ. ಇಂಗ್ಲೀಷ್ನಲ್ಲಿ ಕ್ವಶನ್ ಆನ್ಸರ್ ಮಾಡಿದ್ರೆ ನಮಗೆ ಲೆಂದಿ ಸಾಕಷ್ಟು ಮಟೀರಿಯಲ್ ಸಿಗುತ್ತೆ. ಕನ್ನಡದಲ್ಲಿ ಏನಿರ್ತೈತಿ, ಲಿಮಿಟೆಡ್ ಇರ್ತೈತಿ. ಲಿಮಿಟೆಡಲ್ಲಿ ಸ್ವಲ್ಪ ಕಲೀನು, ಆಮೇಲೆ ಕ್ವಶನ್ ಆನ್ಸರಲ್ಲಿ ಹೆವಿ ಕಲೀನು. ಓಕೆ, ಲೆಟ್ಸ್ ಕಮ್ ಟು ದ ಪಾಯಿಂಟ್. ಇದು ಕ್ಲಾಸ್ ಟೆಸ್ಟ್, ಕ್ಲಾಸ್ ನಂಬರ್ 2 ಸೈನ್ಸ್ ಇತ್ತು. ಸೈನ್ಸ್ ಒಳಗಡೆ ಮೂರು ಸಬ್ ಸಬ್ಜೆಕ್ಟ್ ಇದಾವೆ. ಯಾವಪ್ಪ? ಒಂದನೇದು ಬಂದ್ಬಿಟ್ಟು ಫಿಸಿಕ್ಸ್. ಒಂದನೇದು ಯಾವುದು? ಫಿಸಿಕ್ಸ್. ಎರಡನೇದು ಕೆಮಿಸ್ಟ್ರಿ. ಮೂರನೇದು ಬಯಾಲಜಿ. ಫಿಸಿಕ್ಸ್ ಅಂದ್ರೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ. ಇವತ್ತೇನು ಮಾಡೋಣ, ಬಯಾಲಜಿ ಕ್ಲಾಸ್ ಅಂತ ಸ್ಟಾರ್ಟ್ ಮಾಡೋಣ. ವಾಟ್ ಈಸ್ ಬಯಾಲಜಿ? ಬಯಾಲಜಿ ಅನ್ನೋ ವರ್ಡ್ ನಾವು ಗ್ರೀಕ್ ಇಂದ ಡಿರೈವ್ ಮಾಡಿದ್ವಿ. ಎಲ್ಲಿಂದ? ಗ್ರೀಕ್ ದೇಶದ ವರ್ಡ್ ಇಂದ ಡಿರೈವ್ ಮಾಡಿದ್ವಿ. ಬಯೋ ಅಂದ್ರೆ ಲೈಫು. ಬಯೋ ಅಂದ್ರೆ ಲೈಫು. ಲಾಜಿ ಅಂದ್ರೆ ಸ್ಟಡಿ. ಅದಕ್ಕೆ ಎಲ್ಲ ಕಡೆ ಏನು ಬರ್ತದೆ ನೋಡ್ರಿ, ಲಾಜಿ ಅಂತ ಬರ್ತದೆ. ಬಯಾಲಜಿ ಅಂದ್ರೆ ಏನು? ಸ್ಟಡಿ ಆಫ್ ಲೈಫ್. ಏನು? ಸ್ಟಡಿ ಆಫ್ ಲೈಫ್ ಈಸ್ ಕಾಲ್ಡ್ ಬಯಾಲಜಿ. ಓಕೆ, ಬಯಾಲಜಿ ಒಳಗಡೆ 2 ಬ್ರಾಂಚ್ ಬರ್ತಾವೆ. ಒಂದು ಜುವಾಲಜಿ, ಇನ್ನೊಂದು ಬಾಟ್ನಿ. ವೆರಿ ಇಂಪಾರ್ಟೆಂಟ್. ಫಾದರ್ ಆಫ್ ಬಯಾಲಜಿ, ಫಾದರ್ ಆಫ್ ಜುವಾಲಜಿ ಒಬ್ಬರೇ ಇದ್ದಾರೆ. ಯಾರನ್ನ ಕರಿತೀವಿ ನಾವು? ಫಾದರ್ ಆಫ್ ಜುವಾಲಜಿ ಅಂದ್ರೆ ಯಾರು? ಅರಿಸ್ಟಾಟಲ್. ಫಾದರ್ ಆಫ್ ಬಯಾಲಜಿ ಅಂದ್ರೆ ಅದು ಕೂಡ ಅರಿಸ್ಟಾಟಲ್. ಆದ್ರೆ ಫಾದರ್ ಆಫ್ ಬಾಟ್ನಿ ಮಾತ್ರ ಥಿಯೋಫ್ರಾಸ್ಟಸ್. ಯಾರು? ಥಿಯೋಫ್ರಾಸ್ಟಸ್. ಇದೇನು? ಬಯಾಲಜಿಯಲ್ಲಿ 2 ಬ್ರಾಂಚ್, ಒಂದು ಬಾಟ್ನಿ, ಇನ್ನೊಂದು ಜುವಾಲಜಿ. ಸಸ್ಯಶಾಸ್ತ್ರ, ಜೀವಶಾಸ್ತ್ರ. ಫಾದರ್ ಆಫ್ ಜುವಾಲಜಿ ಇಸ್ ಅರಿಸ್ಟಾಟಲ್. ಇದು ಬಹಳ ಸಲ ಕ್ವಶನ್ ಕೇಳಿದಾರ, ನೆನಪಿಟ್ಕೊಳ್ಳಿ. ಸಸ್ಯ ಜೀವಕೋಶ ಒಳಗ ಕೋಶ ಪೊರೆ, ಸೆಲ್ ವಾಲ್ ಪ್ರೆಸೆಂಟ್ ಇರ್ತೈತಿ.
ಅದೇ ಪ್ರಾಣಿ ಜೀವಕೋಶದ ಒಳಗೆ ಕೋಶಪೊರೆ ಪ್ರೆಸೆಂಟ್ ಇರಂಗಿಲ್ಲ, ಕೋಶಪೊರೆ ಸೆಲ್ ವಾಲ್ ಇರುವುದಿಲ್ಲ. ಇವಾಗ ಏನು ಮಾಡೋಣ, ಒಂದು ಸ್ವಲ್ಪ ಸಸ್ಯಶಾಸ್ತ್ರದ ಬಗ್ಗೆ ಅಂದ್ರೆ ಬಾಟ್ನಿಯ ಕೆಲವೊಂದಿಷ್ಟು ಟರ್ಮಾಲಜಿ ಸ್ಟಡಿ ಮಾಡೋಣ, ಆಮೇಲೆ ಜುವಾಲಜಿ ಸ್ಟಡಿ ಮಾಡೋಣ. ಸಸ್ಯಶಾಸ್ತ್ರದೊಳಗೆ ಒಂದು ಪಾಠ ಬರ್ತೈತಿ ಜೈಲಮ್ ಅಂತ. ಅದು ಜೈಲಮ್. ಜೈಲಮದ ಕಾರ್ಯ ಏನಪ್ಪಾ ಅಂದ್ರ ಇದು ಸಸ್ಯಗಳಲ್ಲಿರುವ ದ್ರವ ರೂಪದ ವಸ್ತುಗಳನ್ನು ಹೀರಿಕೊಳ್ಳಲು ಪ್ರಮುಖ ಅಂಗ. ಏನ್ ಮಾಡ್ತೈತಿ, ಭೂಮಿ ಒಳಗ ತನ್ನ ಬೇರು ಮುಖಾಂತರ ದ್ರವ ರೂಪದ್ದು ಅಂದ್ರೆ ನೀರನ್ನ ಹೀರ್ಕೊಳಕ ಸಹಾಯ ಮಾಡೋದು ಯಾವುದು, ಜೈಲಮ್. ಇನ್ನೊಂದು ಇಂಪಾರ್ಟೆಂಟ್ ಅಂಗ ಯಾವುದು, ಫ್ಲೋಯಮ್. ಜೈಲಮ್ ಅಂಡ್ ಫ್ಲೋಯಮ್. ಫ್ಲೋಯಮ್ ಏನ್ ಮಾಡ್ತೈತಪ್ಪ ಅಂದ್ರ ಸಸ್ಯಗಳಿಗೆ ಬೇಕಾಗುವ ಆಹಾರ ವಸ್ತುಗಳನ್ನ ಸಾಗಾಟ ಮಾಡುವ ಪ್ರಮುಖ ಅಂಗ. ಸಸ್ಯಗಳಲ್ಲಿ ಆಹಾರವನ್ನು ಸಾಗಾಟ ಮಾಡುವ ಪ್ರಮುಖ ಅಂಗಕ್ಕೆ ಏನಂತೀವಿ, ಫ್ಲೋಯಮ್ ಅಂತೀವಿ. ಅದ ದ್ರವ ರೂಪದ ವಸ್ತುಗಳನ್ನ ಸಾಗಾಟ ಮಾಡೋದಕ್ಕೆ ಏನಂತೀವಿ, ಜೈಲಮ್ ಅಂತೀವಿ. ಇದು ಎರಡು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೇಳಿರುವ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಮಾತ್ರ ಇಲ್ಲೇ ಇವಾಗ ಟಚ್ ಮಾಡ್ತಾ ಇದ್ದೇನೆ. ಸಸ್ಯಗಳಲ್ಲಿ ಆಹಾರ ಉತ್ಪಾದನೆ ಎಲ್ಲಿ ಆಗುತ್ತಪ್ಪ, ಸಸ್ಯಗಳಲ್ಲಿ ಆಹಾರ ಉತ್ಪಾದನೆ ಎಲ್ಲಿ ಆಗುತ್ತಂದ್ರೆ ಅದರ ಎಲೆಗಳಲ್ಲಿ ಆಹಾರ ಉತ್ಪಾದನೆ ಆಗುತ್ತೆ. ಸಸ್ಯಗಳಲ್ಲಿ ಆಹಾರ ಉತ್ಪಾದನೆ ಮಾಡುವ ಕ್ರಿಯೆ ಏನಂತಾರ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತಾರ. ಏನಂತಾರ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತಾರ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾಗಿರುವ ಪ್ರಮುಖ ಅಂಶಗಳು, ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ ಇದನ್ನು. ದ್ಯುತಿ ಸಂಶ್ಲೇಷಣೆಗೆ ಬೇಕಾಗುವ ಪ್ರಮುಖ ಅಂಶಗಳು: ಸೂರ್ಯನ ಬೆಳಕು, ನೀರು, ಇಂಗಾಲದ ಡೈಆಕ್ಸೈಡ್, ಪತ್ರಹರಿತು. ಏನು, ಸೂರ್ಯನ ಬೆಳಕು, ನೀರು, ಇಂಗಾಲದ ಡೈಆಕ್ಸೈಡ್, ಪತ್ರಹರಿತು. ಪತ್ರಹರಿತಕ್ಕೆ ಇನ್ನೊಂದು ಏನಂತಾರ, ಕ್ಲೋರೋಪ್ಲಾಸ್ಟ್. ಆಕ್ಚುಲಿ ಸಸ್ಯಗಳಲ್ಲಿ ಆಹಾರ ಉತ್ಪಾದನೆಯ ಕೇಂದ್ರ ಬಿಂದುವೇ ಕ್ಲೋರೋಪ್ಲಾಸ್ಟ್. ಯಾವುದು, ಕ್ಲೋರೋಪ್ಲಾಸ್ಟ್. ಈ ಪತ್ರಹರಿತದಲ್ಲಿ ಒಂದು ಲೋಹದ ಅಂಶ ಐತಿ, ಒಂದು ಲೋಹದ ಅಂಶ. ಅದನ್ನ ಯಾವುದಂತ ಕೇಳ್ತಿರ್ತಾರ. ಪತ್ರಹರಿತದಲ್ಲಿರುವ ಲೋಹ ಯಾವುದು, ಲೋಹ ಯಾವುದು ಅಂತ ಕೇಳಿದಾಗ ಏನ್ ಮಾಡ್ಬೇಕು ನಿಮ್ಮ ಆನ್ಸರ್, ಮೆಗ್ನೀಷಿಯಂ. ಏನಾಗಬೇಕು ನಿಮ್ಮ ಆನ್ಸರ್, ಮೆಗ್ನೀಷಿಯಂ, Mg. ಪತ್ರಹರಿತಿನಲ್ಲಿರುವ ಲೋಹ ಯಾವುದು, Mg. ನೋಟ್ ದ ಪಾಯಿಂಟ್. ಇನ್ನೊಂದು ಪ್ರಮುಖ ಕ್ವಶನ್ ಆಲ್ಮೋಸ್ಟ್ ಆಲ್ ಎಲ್ಲ ಎಕ್ಸಾಮ್ನಲ್ಲಿ ಕೇಳ್ತಿರ್ತಾರ. ನಿಮಗೆಲ್ಲ ಗೊತ್ತೈತಿ, ಪೆನ್ಸಿಲ್ ಅನ್ನ ಜೀವ ನಿರೋಧಕ ಔಷಧಿಯಾಗಿ ಬಳಸ್ತಾರ. ಅದು ಕೂಡ ಸಸ್ಯಗಳಲ್ಲಿರುವ ಸಸ್ಯ ಜಾತಿಯ ಶಿಲೀಂಧ್ರಗಳಿಂದ ಫಂಗಸ್ ಅನ್ನು ಸಂಸ್ಕರಿಸಿ ತಯಾರು ಮಾಡ್ತಾರ. ಏನು, ಸಸ್ಯ ಜಾತಿಯಲ್ಲಿರುವ ಶಿಲೀಂಧ್ರಗಳಿಂದ ಫಂಗಸ್ ಅನ್ನು ಸಂಸ್ಕರಿಸಿ ತಯಾರು ಮಾಡ್ತಾರ. ಇನ್ನೊಂದು ಗೊತ್ತಿರಬೇಕು, ಮಲೇರಿಯಾ ಭಾರತಕ್ಕೆ ಜಾಸ್ತಿ ಕಾಡಿರುವ ರೋಗ. ಆಗಿನ ಟೈಮ್ನಾಗ ಮಲೇರಿಯಾ ಬಂದು ತೀರ್ಕೊಂಡಿದ್ದು ಭಾಳ ಇತ್ತು. ಆ ಮಲೇರಿಯಾಕ್ಕೆ ಚುಚ್ಚುಮದ್ದಾಗಿ ಔಷಧಿ ರೂಪದಲ್ಲಿ ಯಾವ ಕೊಡ್ತಾರ, ಕಿನ್ವೀನ್ ಅಂತ ಕೊಡ್ತಾರ. ಕಿನ್ವೀನ್ ಅನ್ನು ಯಾವುದರಿಂದ ತಯಾರು ಮಾಡ್ತಾರ ಅಂತಂದ್ರ ಸಿಂಕೋನ್ ಎಂಬ ಜಾತಿಯ ಮರದ ತೊಗಟೆಯಿಂದ. ಯಾವುದು, ಸಿಂಕೋನ್ ಎಂಬ ಜಾತಿಯ ಮರದ ತೊಗಟೆಯಿಂದ ಕಿನ್ವೀನ್ ಅನ್ನು ತಯಾರಿಸ್ತಾರ. ಕಿನ್ವೀನ್ ಅನ್ನು ಎದಕ್ಕೆ ಯೂಸ್ ಮಾಡ್ತೀವಿ, ಮಲೇರಿಯಾಕ್ಕೆ ಔಷಧಿಯಾಗಿ ಯೂಸ್ ಮಾಡ್ತೀವಿ.
ಇನ್ನು ಕೆಲವೊಂದಿಷ್ಟು ಪಾಯಿಂಟ್ಗಳು ಏನು ಮಾಡೋಣ, ಪ್ರಾಣಿಶಾಸ್ತ್ರ ಕಡೆ ಹೋಗೋಣ. ಏನು ಮಾಡೋಣ, ಪ್ರಾಣಿಶಾಸ್ತ್ರ ಕಡೆ ಹೋಗೋಣ. ಅಲ್ಲಿ ಯೂಸ್ ಮಾಡಿರುವಂಥ ಕೆಲವೊಂದಿಷ್ಟು ಟರ್ಮಿನಾಲಜಿ, ಇಂಪಾರ್ಟೆಂಟ್ ಟರ್ಮಿನಾಲಜಿ ನೋಡೋಣ. ಮೈಟೋಕಾಂಡ್ರಿಯಾ, ಏನು ಮೈಟೋಕಾಂಡ್ರಿಯಾ, ಇದಕ್ಕೇನಂತಾರಪ್ಪ ಅಂದ್ರೆ ಜೀವಕೋಶದಲ್ಲಿ ಶಕ್ತಿ ಉತ್ಪಾದಿಸುವ ಕೇಂದ್ರ ಅಂತಾರೆ. ಮೈಟೋಕಾಂಡ್ರಿಯಾಕ್ಕೆ ಏನಂತಾರ, ಜೀವಕೋಶದಲ್ಲಿ ಶಕ್ತಿ ಉತ್ಪಾದನೆ ಕೇಂದ್ರ ಅಂತ ಕರೀತಾರೆ. ನಿಮ್ಗೆ ಗೊತ್ತೈತಲ್ಲ, ಅತ್ಯಂತ ಚಿಕ್ಕ ಏಕಕೋಶಿ ಜೀವಿ ಯಾವುದು, ಮೈಕೋಪ್ಲಾಸ್ಮಾ. ಅತ್ಯಂತ ಚಿಕ್ಕ ಏಕಕೋಶ ಜೀವಿ ಮೈಕೋಪ್ಲಾಸ್ಮಾ, ನೆನಪಿಟ್ಕೊಳ್ಳಿ. ಇನ್ನ ಲೈಸೋಸೋಮಕ್ಕೆ ಏನಂತೀವಪ್ಪ ಅಂದ್ರೆ ಪ್ರಾಣಿ ಜೀವಕೋಶದಲ್ಲಿ ಆತ್ಮಹತ್ಯಾ ಚೀಲಗಳು ಅಂತ ಕರಿತೀವಿ. ಆತ್ಮಹತ್ಯಾ ಚೀಲಗಳು. ಇನ್ನು ರೈಬೋಸೋಮ್ಗೆ ಏನಂತೀವಪ್ಪ ಅಂದ್ರೆ ಪ್ರೋಟೀನ್ಗಳ ಉತ್ಪಾದನೆ ಕೇಂದ್ರ. ರೈಬೋಸೋಮ್ದಲ್ಲಿ ಏನಾಗುತ್ತಾ, ಪ್ರೋಟೀನ್ ಉತ್ಪಾದನೆ ಆಗುತ್ತಾ, ಹಂಗಾಗಿ ಅದಕ್ಕೇನದು ಪ್ರೋಟೀನ್ಗಳ ಉತ್ಪಾದನೆ ಕೇಂದ್ರ ಅಂತ ಕರಿತೀವಿ. ನೆಕ್ಸ್ಟ್ ಬರ್ರಿ, ವೈರಸ್ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ. ವೈರಸ್ ಅಂದ್ರೆ ಏನು? ವೈರಸ್ ಅಂದ್ರ ಸತ್ತಿರುವ ಮತ್ತು ಜೀವಂತಿರುವ ನಡುವಿನ ಸ್ಥಿತಿಯನ್ನ ವೈರಸ್ ಅಂತೀವಿ. ಏನು, ಜೀವಂತ ಮತ್ತು ಸತ್ತಿರುವ ಜೀವಕೋಶಗಳ ನಡುವಿನ ಹಂತವನ್ನ ವೈರಸ್ ಅಂತೀವಿ. ವೈರಸ್ ಬಗ್ಗೆ ಮೊದಲು ಯಾರು ಅಧ್ಯಯನ ಮಾಡಿದ್ರು? 1935ರಲ್ಲಿ ಸ್ಲ್ಯಾನ್ಲಿ ಎಂಬ ಅಮೆರಿಕದ ರಾಸಾಯನಿಕ ವಿಜ್ಞಾನಿ ಎದರ ಮ್ಯಾಗ ಅಧ್ಯಯನ ಮಾಡ್ತಾನ? TMV, ಟೊಬ್ಯಾಕೊ ಮೊಸಾಯಿಕ್ ವೈರಸ್. ಟೊಬ್ಯಾಕೊ ಮೊಸಾಯಿಕ್ ವೈರಸ್ ಮೇಲೆ ವಿಷಾಣುವನ್ನು ಬೇರ್ಪಡಿಸಿ ಏನು ಮಾಡ್ತಾನ? ಅಧ್ಯಯನ ಮಾಡ್ತಾನ. ಓಕೆ. ಇನ್ನ ಸಸ್ಯಗಳಲ್ಲಿ, ಹೆಚ್ಚಿನ ಸಸ್ಯಗಳಲ್ಲಿ ಇರುವಂತ ವೈರಸ್ ಯಾವ್ದಪ್ಪ ಅಂದ್ರೆ, ವೈರಸ್ಗಳಲ್ಲಿರುವ ಮೇನ್ ಕಂಟೆಂಟ್ ಯಾವ್ದಂದ್ರ RNA. ಯಾವುದು? RNA ಲಾಂಗ್ ಫಾರ್ಮ್ ಕೇಳ್ತಾರ, ನೆನ್ಪಿಟ್ಕೋರಿ. ರೈಬೋಸ್ ನ್ಯೂಕ್ಲಿಕ್ ಆಸಿಡ್. ಏನು? ರೈಬೋಸ್ ನ್ಯೂಕ್ಲಿಕ್ ಆಸಿಡ್. ಈ ಕ್ವಶನ್ ಬಹಳ ಸಲ ಕೇಳ್ತಾರ. DNA ಅಂದ್ರೆ ಏನು? DNA ಅಂದ್ರ ಡಿಆಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆಸಿಡ್. ಏನು? ಡಿಆಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆಸಿಡ್. DNA ಏನ್ ಮಾಡ್ತೈತಪ್ಪ? ಅನುವಂಶೀಯ ಲಕ್ಷಣಗಳನ್ನ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ತೆಗೆದುಕೊಂಡು ಹೋಗುತ್ತ. ಹಾಗಾಗಿ ಮಾನವನ ಕುರುಹು ಪತ್ತೆ ಹಚ್ಚಲು ಏನ್ ಮಾಡ್ತಾರೆ? DNA ಪರೀಕ್ಷೆ ಮಾಡ್ತಾರೆ. ನೀವು ಎಲ್ಲೇ ಒಂದು ದೊಡ್ಡ ಅಪಘಾತ ಆಗಿರ್ತೈತಿ, ದೊಡ್ಡ ಅಪಘಾತದಲ್ಲಿ 100 ಮಂದಿ ಸ್ಪಾಟ್ ಆಗಿ ಹೋದ್ರು ಅಂತ ತೀರ್ಕೊಂಡು ಗುರುತು ಸಿಗದ ಪರಿಸ್ಥಿತಿಯಾಗಿರ್ತಾರೆ. ಅವಾಗ ಏನು ಮಾಡ್ತಾರೆ? ಅವರಲ್ಲಿ ಸಿಕ್ಕ ಯಾವುದೇ ಒಂದು ಭಾಗ ತಗೊಂಡು DNA ಟೆಸ್ಟ್ ಮಾಡ್ತಾರೆ. ಮತ್ತು ಯಾರು ಅಲ್ಲಿ ಟ್ರಾವೆಲ್ ಮಾಡ್ತಿದ್ರು ಅಂತೇಳಿ ತಿಳ್ಕೊಂಡು ಅವ್ರ ಮನೆಯವ್ರಿಗೆ ಟೆಸ್ಟ್ ಮಾಡ್ತಾರೆ. ಆ DNA ಮ್ಯಾಚ್ ಆತಂದ್ರೆ ಆ ಮೃತದೇಹ ಆ ಕುಟುಂಬಕ್ಕೆ ಸೇರಿದಂತ ಹಸ್ತಾಂತರ ಮಾಡ್ತಾರೆ. ಹಾಗಾಗಿ DNA ಅನ್ನೋದು ವೆರಿ ಇಂಪಾರ್ಟೆಂಟ್, ಆನುವಂಶಿಕ ಲಕ್ಷಣಗಳನ್ನು ಕ್ಯಾರಿ ಮಾಡುತ್ತಿರುತ್ತದೆ. ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಇನ್ನು ಪ್ರಾಣಿ ಜೀವಕೋಶ ಮತ್ತು ಬ್ಯಾಕ್ಟೀರಿಯಾ ವೈರಸ್ಗಳಲ್ಲಿ DNA ಹೆಚ್ಚಿಗೆ ಕಾಣ್ತೀವಿ ನಾವು. ಸಸ್ಯಗಳಲ್ಲಿರುವ ವೈರಸ್ನಲ್ಲಿ ಏನು ಹೆಚ್ಚಿಗೆ ಕಾಣ್ತೀವಿ? RNA ಕಂಡ್ರೆ ಪ್ರಾಣಿ ಜೀವಕೋಶ ಮತ್ತು ಬ್ಯಾಕ್ಟೀರಿಯಾಗಳ ವೈರಸ್ಗಳಲ್ಲಿ DNA ಅತಿ ಹೆಚ್ಚಿಗೆ ಕಾಣ್ತೀವಿ.
ಈ ಪಾಯಿಂಟ್ಸ್ ಎಲ್ಲ ಏನಿದಾವಲ್ಲ ನೀವು ಒಂದ್ಸಲ ಹ್ಯಾಂಡ್ ರೈಟಿಂಗಲ್ಲಿ ನೋಟ್ಸ್ ಮಾಡಿ ಇಟ್ಕೋಬೇಕು. ನೋಟ್ಸ್ ಮಾಡಿ ಇಟ್ಕೊಂಡು ಏನು ಮಾಡಬೇಕು, ಆಗಾಗ ರಿಪಿಟೇಷನ್ ಮಾಡಬೇಕು. ನಾ ಬರೆದದ್ದು ಕೆಲವೊಂದಿಷ್ಟು ನಿಮಗೆ ಕಾಣದೇ ಇರಬಹುದು, ಬಟ್ ನಾ ಹೇಳೋ ಉಚ್ಚಾರಣೆ ಒಳಗೆ ನೀವು ಅದನ್ನು ಬರೆದಿಟ್ಕೋಬೇಕು. ವೆರಿ ಇಂಪಾರ್ಟೆಂಟ್ ಯಾವುದು, ಪತ್ರ ಹರಿತು. ಪತ್ರ ಹರಿತು ಏನಂತಾರೆ, ಪತ್ರ ಹರಿತಕ್ಕೆ ಕ್ಲೋರೋಫಾಸ್ಟ್ ಏನು ಆಹಾರ ಉತ್ಪಾದನೆ ಕೇಂದ್ರ ಬಿಂದು ಸಸ್ಯಗಳಲ್ಲಿ. ಆಹಾರ ಉತ್ಪಾದನೆಗೆ ಏನಂತಾರ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಏನು ಬೇಕು, 4 ಪ್ರಮುಖ ಅಂಶಗಳು ಬೇಕು. ಯಾವ್ಯಾವುದು, ಸೂರ್ಯನ ಬೆಳಕು, ನೀರು, ಇಂಗಾಲದ ಡೈಆಕ್ಸೈಡ್, ಪತ್ರ ಹರಿತು. ಇದರಲ್ಲಿ ಯಾವುದಿದ್ರು ಆಹಾರ ಉತ್ಪಾದನೆ ಆಗುವುದಿಲ್ಲ. ಓಕೆ, ಇದಾಗಿತ್ತು ನಮ್ದು ಕ್ಲಾಸ್ ನಂಬರ್ 2 ಸೈನ್ಸ್ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆ. ಇನ್ನು ಯೂಟ್ಯೂಬ್ ಇಂಜಿನಿಯರ್ ರಾಜ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಫಾಲೋ ಮಾಡಿರಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.